ಜಿಯೋ ಸ್ಟಾರ್ನ ಫ್ರೀ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನಲ್ಲಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ, ಜಸ್ಟ್ ಪಾಸ್ವರ್ಡನ್ನು ಎಂಟರ್ ಮಾಡಿ. ಈ ಥರ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ಪೇ ಓಪನ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ರೀಚಾರ್ಜ್ ಬಿಲ್ಸ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಸ್ಪೆಸಿಫಿಕ್ ನಂಬರನ್ನು, ಅಂದರೆ ನೀವು ಮೊಬೈಲ್ಗೆ ಯಾವ ಮೊಬೈಲ್ಗೆ ರೀಚಾರ್ಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಅಥವಾ ಅವರ ಒಂದು ನೇಮನ್ನು ಸರ್ಚ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಸೊ ಇಲ್ಲಿ ಹರೀಶ್ ಕುಮಾರ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಪ್ಲ್ಯಾನ್ಗಳೆಲ್ಲ ಓಪನ್ ಆಗಿದೆ. ಸೊ ಈಗ ನೀವು ಜಿಯೋ ಸ್ಟಾರನ್ನು ಹೇಗೆ ಫ್ರೀ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಅಂತ ಹೇಳಿದರೆ ಸೊ ನಿಮಗೆ ಕಾಣ್ತಾ ಇರ್ಬೋದು ಸೊ ರೆಕಮೆಂಡೆಡ್ ಪ್ಯಾಕ್ಸ್ ಅಂತ ಇದೆ, ಜಸ್ಟ್ ಪಾಪ್ಯುಲರ್ಸ್ ಅಂತ ಇದೆ, ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಡಾಟಾ ಅಂತ ಇದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಡಾಟಾ ಆದಮೇಲೆ ಕ್ರಿಕೆಟ್ ಪ್ಯಾಕ್ಸ್ ಅಂತ ಇದೆ, ಸೊ ಅನ್ಲಿಮಿಟೆಡ್ ಪ್ಲ್ಯಾನ್ಸ್ ಅಂತ ಇದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಜಸ್ಟ್ ಕ್ರಿಕೆಟ್ ಪ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನಿಮಗೆ ಕಾಣ್ತಾ ಇದೆ ಕ್ರಿಕೆಟ್ ಪ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಇದೆಲ್ಲ ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮಗೆ ಕಾಣ್ತಾ ಇರ್ಬೋದು 28 days ವ್ಯಾಲಿಡಿಟಿ ಅಂತ ಇದೆಯಲ್ಲ, ನೀವು ನಿಮ್ಮ ಮೊಬೈಲ್ ರೀಚಾರ್ಜ್ ಖಾಲಿ ಆಗಿದ್ದರೆ ಮಾತ್ರ ನೀವು ಫ್ರೀ ಸಬ್ಸ್ಕ್ರಿಪ್ಷನ್ನ ಸೊ ತೊಗೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ನೀವು ರೀಚಾರ್ಜ್ ಮಾಡ್ಬೇಕಾದ್ರೆ ಸೊ ಆ್ಯಡಪ್ ಮಾಡಬೇಕಾಗುತ್ತೆ ಹಾಟ್ ಸ್ಟಾರನ್ನು, ಅಂದರೆ ಜಿಯೋ ಸ್ಟಾರನ್ನು ಆ್ಯಡಪ್ ಮಾಡಿಕೊಂಡು ಸೊ ನೀವು ಮೊಬೈಲ್ಗೆ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಸೊ ಆಗ ಮಾತ್ರ ಫ್ರೀ ಆಗುತ್ತೆ ಸಬ್ಸ್ಕ್ರಿಪ್ಷನ್, ಓಕೆನಾ. ಸೊ ಇದು ನಿಮ್ಮ ಮೈಂಡಲ್ಲಿರಲಿ. ಸೊ ನಿಮಗೆ ಕಾಣ್ತಾ ಇರ್ಬೋದು 301 ಅಂತ ಇದೆಯಲ್ಲ, ಜಸ್ಟ್ 28 days ಮತ್ತು 1 GB per day. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಕಾಣ್ತಾ ಇರ್ಬೋದು ಜಿಯೋ ಸ್ಟಾರ್ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಕೂಡ ಫ್ರೀಯಾಗಿ ಬರುತ್ತೆ. ಅದರ ಪಕ್ಕದಲ್ಲಿ ಅಪೋಲೋ 24/7 ಮತ್ತು ಅಲೋಟೋನ್ ಕೂಡ ಫ್ರೀ ಆಗುತ್ತೆ. ಫ್ರೀ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಆಟೋಮೆಟಿಕ್. ನೀವು ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ ಸೊ ಫ್ರೀಯಾಗಿ ಲಾಗಿನ್ ಆಗುತ್ತೆ, ಯಾವುದೇ ರೀಚಾರ್ಜನ್ನು ಕೇಳಲ್ಲ. ಸೊ ಅದೇ ರೀತಿ ಸೊ ನಿಮಗೆ ಕಾಣ್ತಾ ಇರ್ಬೋದು 2 GB per day ನೀವೇನಾದರೂ ಯೂಸ್ ಮಾಡ್ತಾ ಇದ್ದರೆ ಸೊ 398 ಸೊ ರೀಚಾರ್ಜ್ ಮಾಡಿದರೆ ಸೊ ಜಿಯೋ ಸ್ಟಾರ್ ಇಲ್ಲೂ ಕೂಡ ಸೊ ಫ್ರೀಯಾಗಿ ನಿಮಗೆ ಸಬ್ಸ್ಕ್ರಿಪ್ಷನ್ನ ಲಾಗಿನ್ ಆಗುತ್ತೆ. ಸೊ ಇದನ್ನು ರೀಚಾರ್ಜ್ ಮಾಡಿದರೆ ಸಾಕು, ಓಕೆನಾ. ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ನಿಮ್ಮ ಒಂದು ಮೊಬೈಲ್ಗೆ ಮಂತ್ಲಿ ರೀಚಾರ್ಜ್ ಮಾಡ್ಕೊತೀರಲ್ಲ, ಸೊ ಅದೇ ರೀತಿ ರೀಚಾರ್ಜ್ ಮಾಡಿದರೆ ಸೊ ಕಂಪ್ಲೀಟಾಗಿ ಜಿಯೋ ಸ್ಟಾರ್ ಅಪ್ಲಿಕೇಶನ್ನ ನೀವು ನೋಡಬೇಕು ಇಲ್ಲಿ ಫ್ರೀ ಇದೆಯೋ ಇಲ್ಲ ಅಂತ. ಇಲ್ಲಿ ಕಾಣ್ತಾ ಇದೆ. ಸೊ ಈ ಥರ ಡಿಸ್ಪ್ಲೇ ಆಗಿದ್ದರೆ ಮಾತ್ರ ಫ್ರೀ ಸಬ್ಸ್ಕ್ರಿಪ್ಷನ್ ಆಗಿ ನೀವು ರೀಚಾರ್ಜ್ ಮಾಡಿದ ತಕ್ಷಣ ಸೊ ಲಾಗಿನ್ ಆಗ್ಬೋದು.